ಉಮದಿ ಒಳಗ ಜ್ಯೋತಿ ಲಕ್ಕಪ್ಪ ಒಡಿಯ ತಿಳಿದ್ದ. ಜ್ಯೋತಿ ಲಕ್ಕಪ್ಪನ ಒಡಿಯನ ವಾಸ ಉಮದಿ ಒಳಗೈತಿ. ರ್ಯಾವಳ ಸಿದ್ಧ ಬಂದು ಜ್ಯೋತಿ ಲಕ್ಕಪ್ಪ ಒಡಿಯಾಗ ಕಾಳಕತ್ತ. ಅವಾಗ ಮಲಕಾರ ಸಿದ್ಧ ಬಂದು ರ್ಯಾವಳ ಸಿದ್ಧಗ್ ಓಡಿಸದ. ಕರೆ ಇವ್ ಓಡಿಸ್ಲಿಲ್ಲ ಅಂದ್ರ ಅಲ್ಲಿ ಮಲಕಾರ ಸಿದ್ಧನ ವಾಸ ಆಗ್ತೈತಿ ಏನು? ರ್ಯಾವಳ ಸಿದ್ಧಗ ಓಡಿಸ್ಬೇಕಾದ್ರೆ ಮಲಕಾರ ಸಿದ್ಧ ಅಲ್ಲಿ ಬರ್ಬೇಕಾಯ್ತು. ರ್ಯಾವಳ ಸಿದ್ಧ ಓಡಿ ಹೋದ, ಮುಂದೆ ಮಲಕಾರ ಸಿದ್ಧ ಅಲ್ಲಿ ವಾಸ ಮಾಡ್ದ. ಇದು ಕ್ರಾಂತಿದಿಂದ. ಹೌದು, ಇದನ್ನ ಬಿಡು. ಬೀರ ದೇವ್ರ ಸೇವಾ ನನ್ನಪ್ಪ ಮುತ್ಯ ಮಾಳಿಂಗರಾಯ ಮಾಡ್ತಿದ್ದ. ದಿನಾಲು ನವಿಲಿನ ಮಡುವಿಗೆ ಹೋಗಿ ಶೀತಳ ತಂದು ಗುರುವಿನ ಸೇವಾ ಮಾಡ್ತಿದ್ದ. ಅಲ್ಲಿ ನವಿಲಿನ ಮಡುವಿನ ಒಳಗ ನವಿಲ್ ಕಾವಲಿಕ್ಕಿತ್ತು. ಶಿಕಾಸೂರ ದೈತ ಕಟ್ಟಿರ್ತಕ್ಕಂತ ಕೆರಿ, ಅದು ಕೆರಿಗೆ ನವಿಲಿನ ಕಾವಲಿತ್ತು. ಮಾಳಿಂಗರಾಯ ಶೀತಳ ವಯದ ನವಿಲ್ ನೋಡ್ತು. ನೋಡ್ದ ಕೂಡಲೇ ನವಿಲ್ ಹೇಳ್ತದ, ಏನತ್ತ ಇಲ್ಲಿ ಯಾಕೆ ಶೀತಳಕ್ ಬಂದಿದಿ? ಇದು ಶಿಕಾಸೂರ್ ಕಡಿಸಿರ್ತಕ್ಕಂಥ ಕೆರೆ ಐತಿ, ಇಲ್ಲಿಗೆ ಬರಬೇಡ ಅಂದ ಕೂಡಲೇ ನಾನು ಬರವನಿ ಅಂತೇಳಿ ಮಾಳಿಂಗರಾಯ ಹೇಳ್ದ ಕೂಡಲೇನೆ ನವಿಲ್ ಹೋಗಿ ಶಿಕಾಸೂರ್ನ ಬಲಿಯಕ್ ಹೋಗಿ ಹೇಳ್ತು. ಚಾಡ ಏನ್ ಹೇಳ್ತದ ಕೇಳಿದ್ರ, ನಾ ಎಷ್ಟು ಬ್ಯಾಡ ಅಂದ್ರು ಕೂಡ ಆ ಮಾಳಿಂಗರಾಯ ಬಂದು ಅಲ್ಲಿ ಶೀತಳ ಒಯ್ಲಿಕತ್ತಾನ ಅಂದ ಕೂಡಲೇನೆ ಶಿಕಾಸೂರ ಸಿಟ್ಟಿನಿಂದ ಬಂದು ತನ್ನ ಚಾಪ ಕೊಡಲಿ ಏನು ತಗೊಂಡು ಮುಗ್ಧ ಭಾವದೊಳಗಿರ್ತಕ್ಕಂಥ ಶಾಂತ ಸ್ವಭಾವದಿಂದಿರ್ತಕ್ಕಂಥ ಮಾಳಿಂಗರಾಯಗ ತನ್ನ ಚಾಪ ಕೊಡ್ಲಿ ತಗೊಂಡು ಮಾಳಿಂಗರಾಯನ ಶಿರ ಹೊಡಿಬೇಕಂದ. ನನ್ನ ಅಪ್ಪ ಲಿಂಗ ಬೀರಣ್ಣ ದೇವ್ರಿಗೆ ಅರವ ಸಂಜನೆ ಆಯ್ತು. ಆ ಶಿಕಾಸೂರ ದೈತ್ಯ ನನ್ನ ಶಿಷ್ಯನ ಪ್ರಾಣ ಹೊಡಿತಾನೆ ತಿಳಿದುಕೊಂಡು ಆ ಮಾಳಿಂಗರಾಯ ಸರಿಸಿ ಏನ್ ಮಾಡದಪ್ಪ ಅಂತ ಕೇಳಿದ್ರ, ಲಿಂಗ ಬೀರಣ್ಣ ದೇವರು ಕೂಡ ತನ್ನ ಚಾಪ ಕೊಳ್ಳಿದಿಂದ ಮಾಳಿಂಗರಾಯ ಹೊಡಿಬೇಕು ಅನ್ನೋದ್ರಾಗ ಶಿಕಾಸೂರನ ದೈತ್ಯನ ರುಂಡ್ ಹೊಡೆದ. ಆ ರುಂಡ್ ಹೋಗಿ ಬೀರ ದೇವ್ರ ಗದ್ಗಿ ಮ್ಯಾಗ ಬಿತ್ತು. ಸೇಗಿ ಮಠದಾಗ. ಎಲ್ಲಿ ಬಿತ್ತು? ನವಿಲಿನ ಮಡುವಿನೊಳಗ ಕ್ವಾಣೇಶ್ವರ ದೈತ್ಯನ ಶಿರ ಹೊಡೆದಾನ. ಆ ಶಿರ ಹೋಗಿ ಸೀಗೆ ಮಠದೊಳಗ ಹೋಗಿ ಬೀರ ದೇವ್ರ ಗದ್ದಿಗೆ ಮ್ಯಾಗ ಬಿದ್ದಿತ್ತು. ಇದು ಕ್ರಾಂತಿದಿಂದ. ಕರೆ ಬೀರ ದೇವ್ರಿಗೆ ಸುಮ್ಮ ಕೂತಿದ್ದ ಮಾಳಿಂಗರಾಯಗ ಶಿಕಾಸೂರ ದೈತ್ಯ ಬಿಡ್ತಿದ್ದನು. ಶಿಕಾಸೂರ ದೈತ್ಯ ಶಿರ ಹೊಡಿತಿದ್ದ. ಮಾಳಿಂಗರಾಯಗ ಮುಂಡಾಸಿಯಲ್ಲಿ ಆಗ್ತಿತ್ತು. ನನ್ನಪ್ಪಲ್ಲಿ ಕ್ರಾಂತಿ ಮಾಡ್ಬೇಕಾಯ್ತು. ಕ್ರಾಂತಿ ಮಾಡಿದಾಗೇನ ಯಾರು ಮಾಳಿಂಗರಾಯ ಉಳ್ದ. ಮಾಳಿಂಗರಾಯನ ಪವಾಡನು ಉಳಿತು. ಹುಲಿ ಜಯಂತಿ ಒಳಗೆ ಮುಂಡಾಸನು ಆಯ್ತು. ಯಾರು ಬೀರ ದೇವ್ರ ಕ್ರಾಂತಿ ಮಾಡಿನಂತ ಹೇಳಿ ಮರಳಿ ಮಠಕ್ಕೆ ಬಂದು ಬೀರ ದೇವ್ರ ಶಿಕಾಸೂರ ದೈತ್ಯನ ರುಂಡ್ ಇನ್ನ ಜೀವಂತಿತ್ತು. ಅವಾಗ ಬೀರ ದೇವ್ರ ಹೇಳ್ತಾನ, ಎಲ್ಲೋ ಮಗನ, ನಾನು ಬಹಳ ಮಂದಿಗೆ ಹೊಡೆದೀನಿ. ನಾನು ಆ ದೇಯದಿಂದ ರುಂಡ್ ಕಡಕ್ ಮಾಡೀನಿ. ಅವ್ರು ಮರಣ ಹೊಂದ್ಯಾರ, ನೀ ಯಾಕೆ ಮರಣ ಹೊಂದಿಲ್ಲ ಅಂದ ಕೂಡಲಿನ ಅವಾಗ ಶಿಕಾಸೂರ ದೈತ್ಯನ ರುಂಡ್ ಹೇಳ್ತದ, ಪಾ ನೀ ಹೊಡೆದಿದ್ದ ನಂಗೆ ನನಗೆ ಏನಾರ ಖೂನ ಕೊಡುವತ್ತು. ಖೂನ ಕೊಡು ಅಂದ ಕೂಡಲೇನೆ ಅವಾಗ ನನ್ನ ಅಪ್ಪ ಲಿಂಗ ಬೀರಣ್ಣ ಏನು ಖೂನ ಕೊಟ್ಟಂತ ಕೇಳಿದ್ರ, ಈ ಸೀಗಿ ಮಠ ಅನ್ನೋದು ಹೋಗಿ ಮುಂದೆ ಶಿರಡೋಣ ಆಗಲತ್ತೇಳಿ ಅಲ್ಲಿ ಶಿಕಾಸೂರ ದೈತ್ಯನ ರುಂಡಿನ ಮ್ಯಾಗ ಕಾಲಿಟ್ಟ. ಅವಾಗ ಶಿಕಾಸೂರನ ದೈತ್ಯನ ರುಂಡ್ ಪಾತಾಳಕ್ಕೆ ಹೋಯ್ತು. ಸೀಗಿ ಮಠ ಹೋಗಿ ಮುಂದೆ ಶಿರಡೋಣ ಆಯ್ತು. ಶಿರ ಬಿದ್ದಿದ್ರ ಸಲುವಾಗಿ ಶಿರಡೋಣ ಅಂತೇಳಿ ನಾಮ ಬತ್ತು. ಇದು ಕ್ರಾಂತಿದಿಂದ, ಶಾಂತಿದಿಂದ ಅಲ್ಲ. ಶಾಂತಿದಿಂದ ಮಹಾತ್ಮ ಗಾಂಧೀಜಿಯವರು ಭಾರತಕ್ಕೆ ಸ್ವಾತಂತ್ರ್ಯ ಕೊಟ್ಟು ಇಲ್ಲ ಅನ್ನೋದಿಲ್ಲ. ಇದ್ರ ಹಿಂದೆ ಬಹಳ ಮಂದಿ ಹೋರಾಟ ಮಾಡ್ಯಾರ. ಅವ್ರು ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ಕಿತ್ತೂರಾಣಿ ಚೆನ್ನಮ್ಮ, ಒಣಕಿ ಒಬ್ಬವ್ವ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಇವರೆಲ್ಲರೂ ಕ್ರಾಂತಿ ಮಾಡ್ಯಾರ್ರಿ. ನೀವು ದೇಶಕ್ಕೆ ಪ್ರಾಣ ತ್ಯಾಗ ಮಾಡ್ಯಾರ್ರಿ ಮೇಡಮ್ ಅವ್ರ. ಛತ್ರಪತಿ ಶಿವಾಜಿ ಮಹಾರಾಜರು ಕೂಡ ಇವರು ಕ್ರಾಂತಿನೇ ಮಾಡಿದವ್ರು. ಬಹಳ ಮಂದಿ ಕ್ರಾಂತಿ ಮಾಡ್ಯಾರ.